Hi, welcome back to my YouTube channel Chilchetti Vlogs. ಇರೋದೊಂದು ಜೀವನ ಹಿಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಸೊ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಎಸ್, ಇವತ್ತಿನ ವಿಡಿಯೋ ಬಂದು ಮಾರ್ನಿಂಗ್ ಸ್ಕಿನ್ ಕೇರ್ ಮತ್ತೆ ನೈಟ್ ಸ್ಕಿನ್ ಕೇರ್ ಬಗ್ಗೆ. ಸುಮಾರು ಜನ ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರಾಡಕ್ಟ್ಸ್ ನ ಯಾವ್ದಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸಿದಾಗ ಹೇಗೆ ಯೂಸ್ ಮಾಡ್ತೀರಾ, ಹೇಗೆ ಅಪ್ಲೈ ಮಾಡ್ತೀರಾ ತೋರಿಸಿ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಸೊ ಮಾರ್ನಿಂಗ್ ನಾನು ಬಂದು ಸೇಮ್ ಮಾರ್ನಿಂಗ್ ಅಂಡ್ ನೈಟ್ ಒಂದೇ ಫೇಸ್ ವಾಶ್ ಯೂಸ್ ಮಾಡೋದು ನಾನು. ಇವಾಗ ಬನ್ನಿ, ನಾನು ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ನಾನು ಮತ್ತೆ ಸಿಗ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಬಾಡಿ ಕೇರ್ ಅಂದರೆ ಅಷ್ಟಾಗಲ್ಲ, ಬರೀ ನಾನು ಯಾವ ಬಾಡಿ ವಾಶ್ ಯೂಸ್ ಮಾಡ್ತೀನಿ ಆ್ಯಂಡ್ ಯಾವ ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು ಎಲ್ಲಾನು ತೋರಿಸ್ಕೊಡ್ತೀನಿ. ನಾನು ಯೂಶುವಲ್ ಆಗಿ ಯೂಸ್ ಮಾಡೋದು ಸೆಟಾಫಿಲ್ ಅವ್ರದ್ದು ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಫೇಸ್ ವಾಶ್ನ. ನಂದು ಡ್ರೈ ಅಲ್ಲ ನನ್ನ ಸ್ಕಿನ್ ಟೈಪು, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ನು. ಆದ್ರೂ ನಾನು ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ದು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಇದು ತುಂಬ ಚೆನ್ನಾಗಿ ನನಗೆ ಸೆಟ್ ಆಗಿದೆ. ನನಗೆ ಏನು ಆ ಥರ ಆಯಿಲಿ ಅಂತ ಅನ್ಸೋದು ಅಥವಾ ನನ್ನ ಫೇಸ್ ಕ್ಲೆನ್ಸ್ ಆಗಿಲ್ಲ ಅನ್ಸೋದು ಆ ಥರ ನನಗೆ ಫೀಲ್ ಆಗಿಲ್ಲ. ತುಂಬ ಚೆನ್ನಾಗಿ ರೆಟಿನಾಯಿನ್ ಜೊತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು, ಯಾಕಂದರೆ ತುಂಬ ಜೆಂಟಲ್ ಆ್ಯಂಡ್ ಮೈಲ್ಡ್ ಆಗಿದೆ ತುಂಬ. ಆ್ಯಂಡ್ ನಾನು ತಿಂಗಳಿಗೆ 1 ಸತಿನೋ ಇಲ್ಲ 2 ಸತಿನೋ ಅಷ್ಟೇ ನಾನು ಇದು ಡರ್ಮಾಕೋ ಅವ್ರದ್ದು 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಇದು ನಾನು ನಿಮಗೆ ಇದನ್ನು ತಗೊಳ್ಳೇಬೇಕು ಅಂತ ಏನು ಹೇಳಲ್ಲ. ನಾನು ಯಾವಾಗಲಾದ್ರೂ ನನಗೆ ತುಂಬ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಜಾಸ್ತಿ ಆಗ್ತಿದೆ ಅನಿಸ್ದಾಗ, ಆಮೇಲೆ ನನ್ನ ಫೇಸ್ ಏನಾದ್ರು ತುಂಬ ಆಯಿಲಿ ಅನ್ನಿಸ್ತೈತೆ, ಒಂಥರ ಆಯಿಲ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದಾಗ ಮಾತ್ರ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನಾನು ಇದನ್ನೇ ಯಾವಾಗಲೂ ಯೂಸ್ ಮಾಡೋದು. ಸೊ ಇದೆರಡು ನನ್ನ ಫೇಸ್ ವಾಶ್ಗಳು. ಇದನ್ನು ನಾನೇನು ನಿಮಗೆ ತಗೊಳ್ಳೇಬೇಕು ಅಂತ ಹೇಳಲ್ಲ, ಬಟ್ ಇದು ತುಂಬ ಬೆಸ್ಟ್. ಇದು ನಿಮಗೆ ಏನಾದರೂ ಸೆನ್ಸಿಟಿವ್ ಆಕ್ನಿ ಪ್ರೋನ್ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಇದು ತುಂಬ ಒಳ್ಳೆಯದು. ಇದೇನು ನಾನು ಸಜೆಸ್ಟ್ ಮಾಡಲ್ಲ. ಆ್ಯಂಡ್ ಇದ್ರೂ ನೀವು ಡೈಲಿ ಯೂಸ್ ಮಾಡೋಕೆ ಹೋಗ್ಬಿಡಿ ಇದನ್ನ. ಇದು ತುಂಬ ನಿಮ್ಮ ಸ್ಕಿನ್ನ ಡ್ರೈ ಮಾಡಿ ಮತ್ತು ಇರಿಟೇಟ್ ಮಾಡಿಬಿಡುತ್ತೆ ನಿಮ್ಮ ಸ್ಕಿನ್ನ. ನನಗಂತೂ ಹಂಗೆ ಅನ್ಸೋದು, ಬೇರೆಯವ್ರಿಗೆ ಯಾವ ಥರ ಗೊತ್ತಿಲ್ಲ. ನನ್ನ ಸ್ಕಿನ್ ಅಂತೂ ತುಂಬ ಇರಿಟೇಟ್ ಮಾಡಿಬಿಡುತ್ತೆ ನಾನು ಇದನ್ನು ಡೈಲಿ ಯೂಸ್ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಇದನ್ನ ತಿಂಗ್ಳಿಗೆ 1 ಸತಿನೋ 2 ಸತಿನೋ ಅಷ್ಟೇ ಬಳಸೋದು ಇದನ್ನು ಅಷ್ಟೇ. ಬಚ್ಚಲ್ಲಿ ಬೋಯ್ಲಿ ಬಾಯಿರ್ಲಿ. ಉಂಟಿಸ್ತಾನೆ ಇವಾಗ ಫೋನ್ನ ಉಂಟಿಸ್ತಾನೆ. ಹಿಂದಿಕ್ ಬಾ, ಕೂತ್ಕೊಳ್ಳಿ. ನಮ್ಮ ಬ್ರೂನೋ ಸ್ಕಿನ್ ಕೇರ್ ರೊಟೀನ್ ಬೇಕಾ ನಿಮಗೆ? ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇವನ್ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಹಾಕ್ತೀನಿ. ಬ್ರೂನೋದು ಚಾರ್ಲಿದು ಎಲ್ಲರದ್ದು ಸ್ಕಿನ್ ಕೇರ್ ಆ್ಯಂಡ್ ಬಾಡಿ ಕೇರ್ ಮಾಡಿ ಹಾಕ್ತೀನಿ. ಮುದ್ದಕೊಂಡು ನಮ್ಮ ಇದು ಬಾರ ಇಲ್ಲಿ ಚಾರ್ಲಿ. ನೀನು ಎಷ್ಟು ನಾಟಕ ಕಲ್ತಿದ್ಯಾ ಅಂದರೆ ಬಾಂದೆ. ಚಾರ್ಲ್ಸ್ ಬ್ಯಾಬೇಜ್ ಕಮ್ ಹಿಯರ್, ಬಾ ಇಲ್ಲಿ ಬಾ. ನೀನು ಹೋಗೋ ಕಡೆ, ಈಗ ಅವಳು ಬರ್ತಾಳೆ, ನೀನು ಹೋಗೋ ಕಡೆ. ನೆಕ್ಸ್ಟ್ ಇವಾಗ ಬಾಡಿ ವಾಶ್ ಬಂದರೆ ನಾನು ಲಕ್ಸ್ ಅವ್ರದ್ದು ಬಾಡಿ ವಾಶ್ ಯೂಸ್ ಮಾಡ್ತೀನಿ. ಇದು ಮಾಮೂಲಿ ನಾವು ರೆಗ್ಯುಲರ್ ಆಗಿ ಯಾವುದಾದ್ರೂ ಸೋಪ್ ಬಳಸಿ ಸೋಪಿಂದ ಬಾಡಿ ವಾಶ್ ಮಾಡ್ಕೊಂಡು ಅದಾದ್ಮೇಲೆ ಬೇಕಾದರೆ ಈ ಬಾಡಿ ವಾಶ್ ಬಳಸ್ಬೋದು, ಅಥವಾ ಡೈರೆಕ್ಟಾಗಿ ಬಾಡಿ ವಾಶ್ ಒಂದನ್ನು ಯೂಸ್ ಮಾಡ್ಬೋದು. ಇದು ಡೈಲಿ ಯೂಸ್ಗೆ ಲಕ್ಸ್ ಅವ್ರದ್ದು ಯೂಸ್ ಮಾಡೋದು. ಇದು ಯಾವುದು ಪ್ರಮೋಷನ್ ಅಲ್ಲ, ನಾನು ರೆಗ್ಯುಲರ್ ಆಗಿ ಜೆನ್ಯೂನ್ ಆಗಿ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ನ ನಾನು ರೆಕಮೆಂಡ್ ಹೇಳ್ತಾ ಇರೋದು. ಲಕ್ಸ್ ಬಾಡಿ ವಾಶ್ನ ನಾನು ಡೈಲಿ ಯೂಸ್ ಮಾಡಿದ್ರೆ ಇದು ಕೆಮಿಸ್ಟಟ್ ಪ್ಲೇ ಅವ್ರದ್ದು ಬಾಡಿ ಎಕ್ಸ್ಫೋಲಿಯೇಟಿಂಗ್ ಬಾಡಿ ವಾಶು, ಡೈಲಿ ಎಕ್ಸ್ಫೋಲಿಯೇಟಿಂಗ್ ಬಾಡಿ ವಾಶ್ ಇದು. ಆದರೆ ನಾನು ಡೈಲಿ ಯೂಸ್ ಮಾಡಲ್ಲ, ವೀಕ್ಲಿ 2 ಇಲ್ಲ 3 ಯೂಸ್ ಮಾಡ್ತೀನಿ ಅಷ್ಟೇ. ಇದೂ ಅಷ್ಟೇ. ಇವಾಗ ನಾವು ಸೋಪ್ ಯೂಸ್ ಮಾಡಿ ಅದಾದ್ಮೇಲಿಂದ ಯಾವುದಾದ್ರೂ ಬಾಡಿ ವಾಶ್ ಯೂಸ್ ಮಾಡಿ, ಅಥವಾ ಬಾಡಿ ವಾಶ್ ಇಲ್ಲ ಅಂದರೆ ಡೈರೆಕ್ಟ್ ಈ ಬಾಡಿ ವಾಶ್ನ ಯೂಸ್ ಮಾಡ್ಬೋದು. ಇದರಲ್ಲಿ ನಮಗೆ ಲ್ಯಾಕ್ಟಿಕ್ ಆ್ಯಸಿಡ್, ಸ್ಯಾಲಿಸಿಲಿಕ್ ಆ್ಯಸಿಡ್, ವಿಟಮಿನ್ ಇ ಇದೆ. ಇದರಿಂದ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸೆಲ್ಸ್ ಇದ್ದರೆ ಮತ್ತು ಟ್ಯಾನ್ ಆಗಿದ್ರೆ ಇದನ್ನೆಲ್ಲ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ. ನಂದು ಕೈ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಟ್ಯಾನ್ ಇತ್ತು, ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಎಲ್ಲ ರೆಡ್ಯೂಸ್ ಆಗ್ತಾ ಬರ್ತಾ ಇದೆ. ಇದ್ರ ಜೊತೆ ನಾನು ಹೋಮ್ ರೆಮಿಡೀಸ್ ಕೂಡ ಮಾಡ್ತೀನಿ. ಹೋಮ್ ರೆಮಿಡೀಸ್ ವಿಡಿಯೋ ಬೇಕು ಅಂತಂದರೆ ಬಾಡಿ ಟ್ಯಾನಿಂಗ್ ರಿಮೂವ್ ಬಗ್ಗೆ ಕಮೆಂಟಲ್ಲಿ ಕೇಳಿ, ನಾನು ಪಕ್ಕ ತೋರಿಸ್ಕೊಡ್ತೀನಿ. ಇದು ಬಾಡಿ ವಾಶು, ಇದು ಮತ್ತು ಇದು ಡೈಲಿ ಯೂಸ್ಗೆ, ಇದು ವೀಕ್ಲಿ 2 or 3ಗೆ.
ಸೊ ಇವಾಗ ನಾನು ಜಸ್ಟ್ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದು ನಾನು ಯಾವುದೇ ತರ ಟವಲ್ ಆಗ್ಲಿ ಟಿಶ್ಯೂ ಆಗ್ಲಿ ಯೂಸ್ ಮಾಡಿಲ್ಲ ನನ್ನ ಫೇಸ್ ನ ಡ್ರೈ ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ನಾನು ಫ್ಯಾನ್ ಆನ್ ಮಾಡ್ಕೋತೀನಿ, ಇಲ್ಲಾಂದ್ರೆ ಹಾಗೆ ಗಾಳಿಗೆ ಬಿಟ್ಬಿಡ್ತೀನಿ, ಅದೇ ಒಣಿಕೊಳ್ಳಿ ಅಂತ. ಯಾವಾಗಿಂದ ಅಂತ ಅಂದ್ರೆ ಈ ತರ ನಂದು ಯಾವಾಗ ಫೇಸ್ ಫುಲ್ ಆಕ್ನೆ ಆಗಕ್ ಶುರು ಆಯ್ತು, ಅದು ಬಸ್ ಯಾವಾಗ ಈಚೆ ಬರಕ್ ಶುರು ಆಯ್ತು, ಅವಾಗಿನ ನಾನು ಟವಲ್ ಇಂದ ಆಗ್ಲಿ ಟಿಶ್ಯೂ ಇಂದ ಆಗ್ಲಿ, ಇವಾಗ ನಾವು ಒಂದ್ ಕಡೆ ಹಿಂಗ್ ಒರೆಸ್ಬಿಟ್ಟು ಮತ್ತೆ ಇನ್ನೊಂದ್ ಕಡೆ ಒರೆಸಿದ್ರೆ ಅದೇ ಪಸ್ಸಿಂದ ಇನ್ನೊಂದ್ ಕಡೆ ಪಿಂಪಲ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟಿಶ್ಯೂ ಆಗ್ಲಿ ಟವಲ್ಸ್ ಆಗ್ಲಿ ಯೂಸ್ ಮಾಡ್ತಾ ಇಲ್ಲ ಇವಾಗ. ಅದೇ ಗಾಳಿಗೆ ಒಣಿಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ಸೊ ನನ್ನ ಫೇಸ್ ಇವಾಗ ಕಂಪ್ಲೀಟ್ಲಿ ಡ್ರೈ ಆಗಿದೆ, ನೋಡ್ತಿರ್ಬೋದು. ನಾನು ಇವಾಗ ಒಂಚೂರು ತೇವಾಂಶ ಆಗ್ಲಿ ಒಂಚೂರು ಡ್ಯಾಂಪ್ ಇಲ್ಲ, ನನ್ನ ಸ್ಕಿನ್ ಇವಾಗ ಫುಲ್ ಡ್ರೈ ಆಗಿದೆ. ಈ ಟೈಮಲ್ಲಿ ನಾನು ಕಂಪ್ಲೀಟ್ ಈ ಕ್ರೀಮ್ ನ ಯೂಸ್ ಮಾಡ್ಬೇಕಾದ್ರೆ ನಮ್ ಸ್ಕಿನ್ ಕಂಪ್ಲೀಟ್ಲಿ ಡ್ರೈ ಇರಬೇಕು, ಒಂಚೂರು ತೇವಾಂಶ ಇರಬಾರ್ದು, ಇದ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನನ್ನ ಫೇಸ್ ನ ಇವಾಗ ಕಂಪ್ಲೀಟ್ಲಿ ಡ್ರೈ ಮಾಡ್ಕೊಂಡಿದೀನಿ. ಈಗ ನಾನು ಆಸಿಲಿಕ್ ಆಸಿಡ್ 10% ಜೆಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಫಸ್ಟ್ ಶುರು ಮಾಡಿದಾಗ ನಾನು ನೈಟ್ ಟೈಮ್ ಯೂಸ್ ಮಾಡ್ತಾ ಇದ್ದೆ. ಇದನ್ನ ಒಂದಿನ ಟ್ರೆಟಿನಾಯ್ನು, ಆದ್ಮೇಲೆ ಒಂದಿನ ಬಿಟ್ಟು, ಅದಾದ್ಮೇಲೆ ಇನ್ನೊಂದಿನ ಆಸಿಲಿಕ್ ಆಸಿಡ್, ಅದಾದ್ಮೇಲೆ ಒಂದಿನ ಬಿಟ್ಟು ಮತ್ತೆ ಟ್ರೆಟಿನಾಯ್ನು, ಈ ತರ ಯೂಸ್ ಮಾಡ್ತಾ ಇದ್ದೆ. ಈಗ ನಾನು ಟ್ರೆಟಿನಾಯ್ನ್ ನ ಕಂಪ್ಲೀಟ್ಲಿ ನೈಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಆಸಿಲಿಕ್ ಆಸಿಡ್ ನ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬರೀ ಇಷ್ಟೇ, ಒಂಚೂರು ಅಷ್ಟೇ, ಒಂದ್ ಸೈಡ್ಗೆ ಅಷ್ಟೇ ಇದು. ಬರೀ ನನಗೆ ಎಲ್ಲಿ ಕನ್ಸರ್ನ್ಸ್ ಇದೆ ಅಂದ್ರೆ ಮಾರ್ಕ್ಸ್ ಆಗ್ಲಿ, ಮತ್ತೆ ಪಿಂಪಲ್ಸ್ ಹೊಸದಾಗಿ ಬರ್ತಾ ಇದ್ರೆ, ಮತ್ತೆ ಓಪನ್ ಪೋರ್ಸ್ ಆಗ್ಲಿ, ಎಲ್ಲೆಲ್ಲಿದೆ ಅಲ್ಲಿಗೆ ಮಾತ್ರ ಹಚ್ತಾ ಇದ್ದೀನಿ. ಕಂಪ್ಲೀಟ್ಲಿ ಆಲ್ ಓವರ್ ಫೇಸ್ ನಾನು ಹಚ್ತಾ ಇಲ್ಲ. ಈ ತರ ಹಚ್ಚಿ ಒಂದೇ ಬೆರಳಲ್ಲಿ ನಾನು ಸುಮ್ಮನೆ ಈ ತರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ಕಿನ್ ಮೇಲೆ ಅಷ್ಟೇ. ಇದನ್ನ ರಬ್ ಮಾಡೋದು ಅಥವಾ ಸ್ಕಿನ್ ಒಳಕ್ ಹೋಗ್ಲಿ ಅನ್ಬಿಟ್ಟು ಫುಲ್ ಹಾಶ್ ಆಗಿ ರಬ್ ಮಾಡೋದು, ಈ ತರ ಎಲ್ಲ ಮಾಡಬಾರ್ದು. ಸುಮ್ಮನೆ ಈ ತರ ಸ್ಕಿನ್ ಮೇಲೆ ಸ್ಪ್ರೆಡ್ ಮಾಡ್ಬೇಕಷ್ಟೇ ಇದನ್ನ. ಮತ್ತೆ ಇನ್ನೊಂದ್ ಸ್ವಲ್ಪ ತಗೋತಾ ಇದೀನಿ ಇವಾಗ, ಇಷ್ಟು ಈ ಸೈಡ್ಗೆ. ಇದು ಈ ಸೈಡು ಅಷ್ಟೇ, ಸುಮ್ಮನೆ ಸ್ಕಿನ್ ಮೇಲೆ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ. ಮೌತ್ ಕಾರ್ನರು, ನೋಸ್ ಕಾರ್ನರು ಈ ತರ ಎಲ್ಲ ಹಚ್ಚಕ್ ಹೋಗ್ಬೇಡಿ, ಇದು ಸ್ವಲ್ಪ ಉರಿ ತರ ಆಗುತ್ತೆ, ಅದಕ್ಕೋಸ್ಕರ. ಮತ್ತೆ ಇಷ್ಟೇ ತಗೊಂಡು ಇಲ್ಲಿಗೆ ಮತ್ತೆ ಫೋರ್ ಹೆಡ್ಗೆ, ಇದು ಹಣೆಗೆ. ಈಗ ನನ್ಗೆ ಫೋರ್ ಹೆಡ್ ಅಲ್ಲಿ ಏನಕ್ಕೆ ಗೊತ್ತಾ ಇಷ್ಟೊಂದು ಪಿಂಪಲ್ಸ್ ಆಗಿರೋದು, ನಾನು ರೋಸ್ಮೆರಿ ವಾಟರ್ನ ಯೂಸ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ನ. ಈ ಕ್ಲೀನಿಂಗು ಅದು ಇದು ಟೆನ್ಷನ್ನು ಅದು ಇದು ಇದರಲ್ಲಿ ನಿಲ್ಲಿಸ್ಬಿಟ್ಟಿದ್ನ. ಮತ್ತೆ ಇವಾಗ ರೀಸ್ಟಾರ್ಟ್ ಮಾಡಿದ್ನ, ಇವಾಗ ಒಂದು 4 days ಬ್ಯಾಕ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ರೋಸ್ಮೆರಿ ವಾಟರ್ನ. ಸೊ ರೋಸ್ಮೆರಿ ವಾಟರು ನನ್ನ ಸ್ಕಿನ್ಗೆ ಬರಲ್ಲ, ಅದಕ್ಕೋಸ್ಕರ ಅದೇನಾದ್ರು ನನ್ನ ಹಣೆ ಮೇಲೆ ಇವಾಗ ಸ್ಪ್ರೇ ಮಾಡ್ಕೋಬೇಕಾದ್ರೆ ನನ್ನ ಹಣೆ ಮೇಲೆಲ್ಲ ಆರುತ್ತಲ್ಲ, ಅದಕ್ಕೋಸ್ಕರ ನನ್ನ ಹಣೆ ಮೇಲೆ ಈ ತರ ಇವಾಗ ಪಿಂಪಲ್ಸ್ ಇಷ್ಟೊಂದು ಬಂದಿದೆ. ಇವಾಗ ಏನಿಲ್ಲ, ಅದು ರೋಸ್ಮೆರಿ ವಾಟರ್ ನನ್ಗೆ ಸೆಟ್ ಆಗೋವರೆಗೂ ಒಂದು ವಾರ, 10 ದಿನ ಆಮೇಲಿಂದ ಒತ್ತೆ ಎಲ್ಲ ಹೋಗುತ್ತೆ. ನಾನೇನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಆ ಕಾರಣಕ್ಕೆ ರೋಸ್ಮೆರಿ ವಾಟರ್ ಶುರು ಮಾಡಿದ್ದೀನಲ್ಲ, ಆ ಕಾರಣಕ್ಕೆ ಪಿಂಪಲ್ಸ್ ಬಂದಿರೋದು ಇವಾಗ ನನಗೆ. ಇನ್ನು ಇಲ್ಲೆಲ್ಲ ಬಂದಿರೋದು ಏನಿಗೆ ಗೊತ್ತಾ, ಈಗ ಹೊಸದಡ್ಕು, ಆಮೇಲಿಂದ ರಂಜಾನ್ ಆಯ್ತಲ್ಲ ಅದಕ್ಕೆ ಬಿರಿಯಾನಿ, ಆಮೇಲಿಂದ ಹಿಂಗೆ ಕಂಟಿನ್ಯೂಸ್ ಆಗಿ ನಾನ್ ವೆಜ್ ಚಿಕನ್ ತಿನ್ಕೊಂಡು ಬಂದು ಬಾಡಿ ಫುಲ್ ಹೀಟ್ ಆಗಿ ಈ ತರ ಪಿಂಪಲ್ಸ್ ಆಗಿದೆ ಇವಾಗ ನನಗೆ. ಸೊ ಇದನ್ನ ಇವಾಗ ಆಸಿಲಿಕ್ ಆಸಿಡ್ ಕ್ರೀಮ್ನ ಅಪ್ಲೈ ಮಾಡಾದ್ಮೇಲೆ ಒಂದು 2 ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡೋದು. ಅದಾದ್ಮೇಲಿಂದ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಈ ಡ್ರೆಸ್ ಹೇಗಿದೆ, ಬರೀ ಆಫ್ ಅಷ್ಟೇ ಕಾಣಿಸ್ತಾ ಇರೋದು ನಿಮಗೆ, ಫುಲ್ ತೋರಿಸ್ತೀನಿ ನಾನು ಆಮೇಲೆ. ಇದು ಮೀಶೋಯಿಂದ ತರಿಸಿರೋದು. ಪ್ರೈಸ್ ಮತ್ತೆ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು, ತೋಳು ಚೆನ್ನಾಗೈತೆ, ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗೈತೆ ತುಂಬಾ. ಮತ್ತೆ ಇಲ್ಲಿ ನೆಕ್ ಡಿಸೈನ್ ನೋಡ್ತಿರ್ಬೋದು, ಚೆನ್ನಾಗೈತೆ. ನನಗೆ ಇಷ್ಟ ಆಯ್ತು. ನಿಮ್ಗೆ ಹೆಂಗೆ ಅನಿಸ್ತೈತೆ ಕಮೆಂಟಲ್ಲಿ ತಿಳಿಸಿ. ಈಗ 2 ಮಿನಿಟ್ಸ್ ಆಗಿದೆ, 2 to 3 ಮಿನಿಟ್ಸ್ ಆಗಿದೆ. ಅದು ಸ್ಕಿನ್ ಒಳಗೆ ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗ್ಬೇಕಲ್ವಾ, ಮಾಯಿಶ್ಚರೈಸರ್ ಜೊತೆ ಮಿಕ್ಸ್ ಆಗ್ಬಿಡ್ಬಾರ್ದಲ್ವಾ. ಮಿಕ್ಸ್ ಆಗುತ್ತೆ ನೀವೇ, ಆದ್ರೂ ಫಸ್ಟ್ ಸ್ಕಿನ್ಗೆ ಅಬ್ಸರ್ವ್ ಆಗಲಿ, ಆಮೇಲಿಂದ ಮಾಯಿಶ್ಚರೈಸರ್ ಹಾಕ್ಬೇಕು. ಮಾಯಿಶ್ಚರೈಸರ್ ಇವಾಗ ಸಮ್ಮರ್ ಅಲ್ವಾ, ಅಷ್ಟು ಜಾಸ್ತಿ ಕ್ವಾಂಟಿಟಿಲಿ ಯೂಸ್ ಮಾಡಲ್ಲ ನಾನು. ಮೊದಲೇ ನಂದು ಆಯಿಲಿ ಸ್ಕಿನ್ ಅಲ್ವಾ, ಅದಕ್ಕೆ ಮಾಯಿಶ್ಚರೈಸರ್ನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು. ಇನ್ನು ಮಾಯಿಶ್ಚರೈಸರ್ನ ನೆಕ್ಗೂ ಯೂಸ್ ಮಾಡ್ಬೇಕು ನೀವು, ಇಲ್ಲ
ಫುಲ್ ಡ್ರೈ ಆಗುತ್ತೆ, ನಿಮ್ಮ ಫೇಸ್ ಸ್ಕಿನ್ ಮಾಯ್ಶ್ಚರೈಸ್ ಆಗಿರುತ್ತೆ. ಆ ಥರ ಆಗಬಾರ್ದಲ್ವಾ, ಅದಕ್ಕೆ ಮಾಯ್ಶ್ಚರೈಸರ್ನ ನೆಕ್ಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ನೀವು ಸ್ಕಿನ್ ಕೇರ್ ಮಾಡ್ಬೇಕಾದ್ರೆ ನಿಮ್ಮ ಹ್ಯಾಂಡ್ಸು ಯಾವಾಗ್ಲೂ ತುಂಬಾ ನೀಟಾಗಿರ್ಲಿ. ಇವಾಗ ಏನೋ ಮುಟ್ಬಿಡೋದು ಅಥವಾ ತಲೆ ಬಾಚ್ಕೊಳ್ಳೋದು ಅಥವಾ ಏನೋ ಒಂದು ಧೂಳ್ ಪದಾರ್ಥ ಮುಟ್ಟೋದು ಅಥವಾ ಏನೋ ಒಂದು ಮುಟ್ಬಿಟ್ಟು ಆಮೇಲಿಂದ ನಿಮ್ ಸ್ಕಿನ್ ಕೇರ್ನ ಯಾವತ್ತೂ ಮಾಡ್ಕೋಬೇಡಿ. ನಿಮ್ ಹ್ಯಾಂಡ್ಸ್ ನ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಡು ಅದಾದ್ಮೇಲಿಂದ ನೀವು ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ. ನಿಮ್ ಕೈಯಲ್ಲಿ ಏನಾದ್ರು ಮೊದ್ಲೇ ಡಸ್ಟು ಅಥವಾ ಇವಾಗ ನಾವು ತಲೆ ಬಾಚ್ಕೊಂಡಿರ್ತೀವಿ, ತಲೆಯಲ್ಲಿ ಡ್ಯಾಂಡ್ರಫ್ ಇರುತ್ತೆ. ಆ ಡ್ಯಾಂಡ್ರಫ್ ನಮ್ ಫೇಸ್ ಮೇಲೆ ಏನಾದ್ರು ನಾವು ಕೈಯಿಂದ ಮುಟ್ಕೊಂಡಾಗ ಪಿಂಪಲ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಅಂದ್ರೆ ಇವಾಗ ನಾರ್ಮಲ್ ಸ್ಕಿನ್ ಇರೋರ್ಗೆ ಆತರ ಏನೋ ಇಶ್ಯೂಸ್ ಆಗಲ್ಲ. ಈ ಸೆನ್ಸಿಟಿವ್ ಆಯಿಲಿ ಆಕ್ನೆ ಪ್ರೋನ್ ಇರ್ತದಲ್ಲ ಅಂತವ್ರಿಗೆ ತುಂಬಾ ಇದರಿಂದ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ನಾನು. ಮಾಯ್ಶ್ಚರೈಸರ್ ಎಲ್ಲ ಆದ್ಮೇಲೆ ನಾನಿವಾಗ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಬಾಮ್ ಕೆಮಿಸ್ಟ್ ಅಟ್ ಪ್ಲೇ ಅವ್ರದ್ದು, ಗೊತ್ತು ನಿಮ್ಗೆ, ಇದು ಆಲ್ರೆಡಿ ಹೇಳಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಇದನ್ನ ಒಂದಿನ ಯೂಸ್ ಮಾಡ್ಲಿಲ್ಲ ಅಂದ್ರೆ ನನ್ನ ಲಿಪ್ಸು ಫುಲ್ಲು ಡ್ರೈ ತರ ಆಗ್ಬಿಡುತ್ತೆ. ಕಾಣಿಸ್ತಾ ಇದ್ದೀನಿ. ಇನ್ನೂ ಸನ್ಸ್ಕ್ರೀನ್ ಹಾಕಿಲ್ಲ, ಅದು ಮಾಯ್ಶ್ಚರೈಸರ್ ಸ್ವಲ್ಪ ಸೆಟ್ ಆಗ್ಬೇಕಲ್ಲ, ಅದಕ್ಕೆ 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಹಂಗೆ ಬಿಡೋದ ಅಂತ. ಆಮೇಲೆ ಏನ್ ಗೊತ್ತಾ, ಈ ಲಿಪ್ ಬಾಮ್ ಇದೆಯಲ್ಲ, ಇದ್ರದ್ದು ಈ ಅಪ್ಲೈ ಮಾಡ್ಕೋತೀವಲ್ಲ ತುದಿ, ಇದಷ್ಟೊಂಥರ ಸಾಫ್ಟ್ ಆಗಿದೆ ಗೊತ್ತಾ. ಏನೋ ನಾವು ಕೈಯಲ್ಲೇ ತಗೊಂಡು ಹಚ್ಕೋತಾ ಇದೀವಿ ಅಂತ ಅನ್ಸುತ್ತೆ ನಮ್ಮ ಲಿಪ್ಸ್ಗೆ. ಇದಂತೂ ತುಂಬಾ ಇಷ್ಟ ಆಯ್ತು. ವೆರಿ ನೈಸ್ ಕೆಮಿಸ್ಟ್ ಅಟ್ ಪ್ಲೇ, ವೆರಿ ನೈಸ್, ಗುಡ್ ಜಾಬ್. ಮಾಯ್ಶ್ಚರೈಸರ್ ಎಲ್ಲ ಆದ್ಮೇಲೆ ಒಂದು 30 to 40 ಸೆಕೆಂಡ್ಸ್ ಆದ್ಮೇಲೆ ಈಗ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. 2 ಫಿಂಗರ್ ರೂಲ್ ಈ ತರ ಹಾಕೋತೀನಿ ಕೈಗೆ. ಅದಾದ್ಮೇಲಿಂದ ಅದನ್ನ ಬೆರಳಲ್ಲಿ ತಗೊಂಡು ನಾನು ಎಲ್ಲಾ ಕಡೆ ಡಾಟ್ ಫೇಸ್, ಆಲ್ ಓವರ್ ಫೇಸ್ ಡಾಟ್ ಹಾಕೊಂಡು ಬರ್ತೀನಿ. ಹಿಂಗೆ ಹಚ್ಕೊಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಒಂದೊಂದೇ ಕಡೆ. ಅದಕ್ಕೆ ನೆಕ್ ಏರಿಯಾ ಮಿಸ್ ಮಾಡ್ಲೇಬಾರ್ದು. ಆಮೇಲೆ ನೆಕ್ಕೆ ಒಂದ್ ಕಲರು, ಫೇಸೇ ಒಂದ್ ಕಲರ್ ಕಾಣಿಸುತ್ತೆ. ಏನ್ ಗೊತ್ತಾ, ಈ ಡಾಕ್ಟರ್ ಶೆಟ್ಸ್ ಅವ್ರದ್ದು ಸೆರಮೈಡ್ ಅಂಡ್ ವಿಟಮಿನ್ ಸಿ ಇದು 80 ಗ್ರಾಮ್ಸ್ ಆಯ್ತಾ. ಇದೇ ಒಂದ್ ಕನ್ಸಿಸ್ಟೆನ್ಸಿ ಬರ್ತದೆ. 50 ಗ್ರಾಮ್ದೇ ಒಂದ್ ಕನ್ಸಿಸ್ಟೆನ್ಸಿ ಬರ್ತದೆ. ಅದು ಫುಲ್ ಥಿಕ್ ಕನ್ಸಿಸ್ಟೆನ್ಸಿ, ಇದು ಫುಲ್ ವಾಟ್ರಿ ಕನ್ಸಿಸ್ಟೆನ್ಸಿ. ಅದೊಂಥರ ಡ್ಯೂವಿ ಫಿನಿಶ್ ತರ ಕಾಣಿಸುತ್ತೆ. ಇದೇನೋ ಒಂದು ಕ್ರೀಮ್ ಹಚ್ಕೊಂಡಿದೀವಿ ನಾವು, ಜಸ್ಟ್ ಒಂದು ಕ್ರೀಮ್ ಹಚ್ಕೊಂಡಿದೀವಿ ಅನ್ನೋ ತರ ಬರುತ್ತೆ. ಇದೊಂಥರ ಯಾಕೆ ಈ ತರ? ಎರಡೂ ಒಂದೇ, ಬಟ್ ನಾನು ಇಂಗ್ರೀಡಿಯೆಂಟ್ಸ್ ಓದಿದಾಗ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಬಟ್ ನೇಮು ಎಲ್ಲ ಎರಡೂ ಒಂದೇ. ಸೆರಮೈಡ್ ಅಂಡ್ ವಿಟಮಿನ್ ಸಿ ನೇಮ್ ಒಂದೇ. ಆದಷ್ಟು ಸನ್ಸ್ಕ್ರೀನ್ನ ನಿಮ್ಮ ಸ್ಕಿನ್ ಮೇಲೆ ನೀಟಾಗಿ ಸ್ಕಿನ್ ಒಳಗೆ ಅಬ್ಸರ್ವ್ ಆಗೋ ತರ ಸ್ಪ್ರೆಡ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಬನ್ನಿ ಆಯ್ತಾ. ಹಾಕೊಂಡು ರಪ್ಪ ಅಂತ ಉಜ್ಬಡಿ. ಆಮೇಲೆ ಸ್ಕಿನ್ನ ತುಂಬಾ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡಬೇಕು, ಇಲ್ಲಾಂದ್ರೆ ಸ್ಕಿನ್ ಇರಿಟೇಷನ್ ತುಂಬಾ ಆಗುತ್ತೆ. ಅದರಲ್ಲೂ ಆಕ್ನೆ ಪ್ರೋನ್ ಸ್ಕಿನ್ ಅವ್ರಿಗಂತೂ ಓ ಮೈ ಗಾಡ್, ಮಕ್ಕಳು ತರ ನೋಡ್ಕೋಬೇಕು ನಮ್ಮ ಸ್ಕಿನ್ನ. ಎಲ್ಲಿ ಬಿದ್ಬಿಡ್ತಾವ ಅಂತ ಮಕ್ಕಳು ನೋಡ್ಕೋತೀವಲ್ಲ ಆ ತರ ಬಿಡ್ತು ಅಷ್ಟೇ. ಉಡ ಅಂತೀನಿ, ಕೀರಾ ಬಂದೈತೆ ನಮ್ಮನೆ ಹತ್ರ ಗೈಸ್. ಆಮೇಲೆ ಇನ್ನೊಂದೇನ್ ಗೊತ್ತಾ, ತುಂಬಾ ಜನ ವೆಯ್ಟ್ ಲಾಸ್ ಆಮೇಲಿಂದ ವೆಯ್ಟ್ ಗೇನು ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ. ವೆಯ್ಟ್ ಲಾಸ್ ಬಗ್ಗೆ ನಾನು ಟಿಪ್ಸ್ ಕೊಡ್ಬೋದು ನಿಮ್ಗೆ, ಯಾಕಂದ್ರೆ ಅದನ್ನೇ ನಾನು ಕೂಡ ಫಾಲೋ ಮಾಡ್ತಾ ಇರೋದು. ವೆಯ್ಟ್ ಗೇನ್ ಬಗ್ಗೆ ಕೊಡ್ಬೇಕು ಅಂತಂದ್ರೆ ನಾನು ವೆಯ್ಟ್ ಗೇನ್ ಆಗಿದ್ ಹೆಂಗೆ ಅಂತ ಹೇಳ್ತೀನಿ. ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ನಾನು ವೆಯ್ಟ್ ಗೇನ್ ಬಗ್ಗೆ ಟಿಪ್ಸ್ ಎಲ್ಲ ನನ್ಗೆ ಅಷ್ಟಾಗಿ ಗೊತ್ತಿಲ್ಲ. ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಾನೊಂದು ಇದನ್ನ ಕನ್ಕ್ಲೂಷನ್ಗೆ ಬಂದು ನಾನು ನಿಮ್ಗೆ ಸಜೆಸ್ಟ್ ಮಾಡ್ಬೋದು. ವೆಯ್ಟ್ ಗೇನ್ ಹೆಂಗಾದೆ ಅಂದ್ರೆ 3 ಹೊತ್ತು ಕೆಲಸ ಮಾಡ್ತೀವಿ, ಯಾವ್ದು ಕೆಲಸ ಮಾಡ್ತಿರ್ಲಿಲ್ಲ. 3 ಹೊತ್ತು ತಿನ್ನುವೆ, ಸುಮ್ಮನೆ ಮಲ್ಕೊಳುವೆ, ಎದೊಳುವೆ, ಫಿಲಮ್ ನೋಡುವೆ, ಸೀರೀಸ್ ನೋಡುವೆ, ಈ ತರ ಮಾಡುವೆ. ಸೊ ಅದರಿಂದಾಗಿ ನಾನು ವೆಯ್ಟ್ ಗೇನ್ ಆಗಿದೆ. ಅದು ಅಲ್ಲದೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟಿದ್ನಲ್ಲ ಭೋಪಾಲಲ್ಲಿ. ಅಜ್ಜಿ ಮನೆಗೆ ಹೋದ್ರೆ
ಗೊತ್ತಿರೋ ಹಾಗೆ ನಿಮಗೆ ಮೊಮ್ಮಕ್ಕಳು ಬಂದರೆ ಸಾಕು ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಮಾಡಿ ಅಡುಗೆ ಮಾಡಾಕ್ತಾ ಇರ್ತಾರಲ್ಲ, ಅದನ್ನ ತಿಂದು ದಪ್ಪ ಆಗಿದ್ದೆ. ಆ ಥರ ನೀವು ಮಾಡಿ ಬೇಕಾದರೆ ದಪ್ಪ ಆಯ್ತೀರಾ. ಇನ್ನು ಪರ್ಟಿಕ್ಯುಲರ್ ಆಗಿ ಡಯಟ್ ಪ್ಲ್ಯಾನ್ ಗೊತ್ತಿಲ್ಲ ನನಗೆ ದಪ್ಪ ಆಗೋಕ್ಕೆ ಹೇಗೆ ಅಂತ. ಇನ್ನು ವೆಯ್ಟ್ ಲಾಸ್ ಬಗ್ಗೆ ಆದರೆ ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಡೆಫಿನೆಟ್ ಆಗಿ. ಅದಾದ್ಮೇಲಿಂದ ಇನ್ನು ಮೋಸ್ಟ್ ರಿಕ್ವೆಸ್ಟೆಡ್ ಕ್ವೆಶನ್ ಅಂದರೆ ಎಸ್ ಹೋಮ್ ಟೂರ್ ಅಂತ ಹೇಳ್ಬಿಟ್ಟು. ಹೋಮ್ ಟೂರ್ಗಿಂತ ಮುಂಚೆ ನಾನು ನಿಮ್ಮೆಲ್ರಿಗೂ ಓಕೆ ಗೊತ್ತಿಲ್ಲ ನನಗೆ ಹೋಮ್ ಟೂರ್ ಫಸ್ಟ್ ಬರುತ್ತೋ ಈ ವಿಡಿಯೋ ಫಸ್ಟ್ ಬರುತ್ತೋ ಗೊತ್ತಿಲ್ಲ. ಪ್ಲ್ಯಾನ್ ಮಾಡಿದ್ದೀನಿ ಆಲ್ರೆಡಿ. ನಿಮಗೆ ಪಕ್ಕಾ ಹೋಮ್ ಟೂರ್ ವಿಡಿಯೋ ಬಂದೇ ಬರುತ್ತೆ. ಇನ್ನು ಅದಾದ್ಮೇಲಿಂದ ಸೊ ಇವಾಗ ಸ್ಕಿನ್ ಕೇರ್ ಎಲ್ಲ ಮುಗೀತು. ಇವಾಗ ಕೊನೆಯದಾಗಿ ಮಿಕ್ಕಿರೋದು ಬಾಡಿ ಕೇರ್, ಅಂದರೆ ಬಾಡಿ ಲೋಷನ್ ಅಷ್ಟೇ ಅಪ್ಲೈ ಮಾಡೋದು. ಬಾಡಿ ಲೋಷನ್ ತರ್ತೀನಿ, ಆ ಕಡೆ ರೂಮಲ್ಲಿದೆ. ಇವಾಗ ಬಾಕಿ ಇರೋದು ಬಾಡಿ ಲೋಷನ್. ನಾನಿದು ಕೆಮಿಸ್ಟೆಡ್ ಪ್ಲೇ ಅವ್ರದ್ದೇ, ಇದೂ ಅಷ್ಟೇ ಕೆಮಿಸ್ಟೆಡ್ ಪ್ಲೇ ಅವ್ರದ್ದು ಬಾಡಿ ಲೋಷನ್ ಯೂಸ್ ಮಾಡ್ತಾ ಇರೋದು. ಇದೂ ನಮ್ಮ ಸ್ಕಿನ್ ಟ್ಯಾನ್ ರಿಮೂವ್ಗೆ, ಸ್ಕಿನ್ ಬ್ರೈಟ್ನಿಂಗ್ಗೆ ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ಲ, ಇದೆಲ್ಲ ನಾನು ನಾನು ಯೂಸ್ ಮಾಡಿ ನಿಮಗೆ ಅದರಿಂದ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು. ನಾನಿವಾಗ ಆ್ಯಕ್ಚುಲಿ MK ಅವ್ರದ್ದು ಇವಾಗ ಬೈ 1 get 1 ಎಲ್ಲ ಸೇಲ್ ನಡೀತಾ ಇದೆ ಅಲ್ವಾ, ಅದಕ್ಕೆ MK ಅವ್ರದ್ದು ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಬಟ್ ಇದೂ ತುಂಬ ಚೆನ್ನಾಗಿದೆ. ಬಟ್ MK ಅವ್ರದ್ದು ರಿವ್ಯೂ ಎಲ್ಲ ಹೆಂಗಿರುತ್ತೆ ಅಂದರೆ ಸ್ಮೆಲ್ಲು ಪರ್ಫ್ಯೂಮ್ ಥರ ಇರುತ್ತೆ, ಸಕ್ಕತ್ತಾಗಿರುತ್ತೆ ಸ್ಮೆಲ್ಲು. ಪ್ಲಸ್ ಅದರಲ್ಲಿ SPF ಸಿಗುತ್ತೆ, ಆ ಥರ ಎಲ್ಲ ಇದೆ ಅಲ್ವಾ MK ಅವ್ರದ್ದು. ಅದನ್ನ ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ನೀವು ಯಾರಾದರೂ ನನ್ನ ವ್ಯೂವರ್ಸ್ ಯಾರಾದ್ರೂ MK ಅವ್ರದ್ದು ಯೂಸ್ ಮಾಡಿದರೆ ಅದು ಹೇಗೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು. ನಿಮ್ಮ ಸಜೆಷನಿಂದ ನಾನು ತಗೋಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತೀನಿ. ಇನ್ನು ಕೆಮಿಸ್ಟೆಡ್ ಪ್ಲೇ ಅವ್ರದ್ದು ನಾನು ಆಲ್ಮೋಸ್ಟ್ ಭೋಪಾಲ್ಗೆ ಹೋದ್ನಲ್ಲ, ಎಷ್ಟು ಒಂದು ತಿಂಗಳು ಒಂದೂವರೆ ತಿಂಗಳು ಆಯ್ತಾ, ಒಂದು ತಿಂಗಳು 2 ತಿಂಗಳು ಆಗಕ್ಕೆ ಬರ್ತು. ಅವಾಗಿಂದ ನಾನು ಯೂಸ್ ಮಾಡ್ತಾ ಇರೋದು. ಇದು 3 ನನಗೆ ಒಂದು ಬಾಡಿ ಲೋಷನ್, ಬಾಡಿ ವಾಶ್, ಈ ಒಂದು ಲಿಪ್ ಬಾಮ್, ಇದು 3 ನನಗೆ 699 or 799 ಸಿಕ್ತು ನನಗೆ. ಇದು ಬಂದು 399, ಇದು 399, ಇದು ಒಂದು 349. ಇಷ್ಟಕ್ಕೆ 349 ಇದು 3ರಿಂದ ಅರೌಂಡ್ 800 ಪ್ಲಸ್ 1150 ಆಗಿರೋದು. ಇದು 3ರಿಂದ ನನಗೆ ಇದು ಜಸ್ಟ್ 699 ಸಿಕ್ತು, 699 or 799 ಸಿಕ್ತು. ಸೊ ಅದಕ್ಕೆ ನಾನು ಯಾವುದಾದ್ರು ಸೇಲ್ ಇದ್ದಾಗ ಈ ಥರ ಪ್ರಾಡಕ್ಟ್ಸ್ಗಳನ್ನ ತೊಗೊಬಿಡ್ತೀನಿ. ಇವಾಗಲೂ ಅಷ್ಟೇ MK ಅವ್ರದ್ದು ನಡೀತಿದೆಯಲ್ಲ, ಸೊ ಅದಕ್ಕೋಸ್ಕರ ನನಗೆ ಸಜೆಸ್ಟ್ ಮಾಡಿ ಆಯಿತಾ, ಯಾರಾದರೂ ತೊಗೋಬೇಕಾ ಬೇಡವಾ ಅಂತ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ವಿಡಿಯೋ. ನಾನು ನೈಟ್ ಸ್ಕಿನ್ ಕೇರ್ ವಿಡಿಯೋನ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.